ಸರ್, ಈಗಾಗಲೇ ಕಳೆದ 2-3 ದಿನಗಳಿಂದ ಐಷಾರ್ ಎಂಬ ವಾಹನಗಳು ಏನು ಟ್ಯಾಕ್ಸ್ ಕಟ್ಟದೆ ಓಡಾಡ್ತಿದ್ದು ಅದನ್ನು ಈಗಾಗಲೇ ಕೂಡ ಸೀಸ್ ಮಾಡಿರುವಂಥದ್ದು. ಯಾವ್ಯಾವ ವಾಹನಗಳು ಮತ್ತು ಎಷ್ಟು ದಂಡ ವಸೂಲಿ ಆಗಿದೆ ಸರ್ ಈ ವಾಹನಗಳಿಂದ? ಕಳೆದ 2-3 ದಿವಸದಲ್ಲಿ ನಾವು ಬೆಂಗಳೂರಲ್ಲಿ ಎಲ್ಲ ಪ್ರಾದೇಶಿಕ ಸರಧಿಕಾರಿಗಳ ಕಚೇರಿಗಳ ತಂಡಗಳ ರಚನೆ ಮಾಡಿ ಸುಮಾರು 10 ತಂಡಗಳ ರಚನೆ ಮಾಡಿದ್ವಿ. ಅದರಲ್ಲಿ ಪ್ರೊಬೇಷನರಿ ಆಫೀಸರ್ಸ್ ಇದ್ದರು, ಸೀನಿಯರ್ ಆಫೀಸರ್ಸ್ ಇದ್ದರು, RTOs ಎಲ್ಲ ಭಾಗವಹಿಸಿದ್ರು. ಸುಮಾರೊಂದು 30ರಿಂದ 40 ಜನ ಆಫೀಸರ್ಸ್ ಅದರಲ್ಲಿ ಭಾಗವಹಿಸಿ ಇಲ್ಲಿವರೆಗೆ ನಾವು 28 ವಾಹನಗಳನ್ನು ನಾವು ಮುಟ್ಟುಗೋಲು ಹಾಕ್ಕೊಂಡಿದ್ದೇವೆ. ಇದರಲ್ಲಿ ಬಹಳಷ್ಟು ವೆಹಿಕಲ್ಸ್ ದೆಹಲಿ, ಹರಿಯಾಣ, ಉತ್ತರಾಖಂಡ್ ಅಲ್ಲಿಂದ NOC ಕೆಲವು ವೆಹಿಕಲ್ಸ್ ಬಂದಿದೆ ಕರ್ನಾಟಕ ರಾಜ್ಯಕ್ಕೆ. ಬಟ್ 3-4 ವರ್ಷದಿಂದ ಕೆಲವು ವೆಹಿಕಲ್ಸ್ ಯಾರೂ ಕೂಡ ಅದನ್ನು ವಿಳಾಸ ಬದಲಾವಣೆ ಮಾಡಿಕೊಂಡಿಲ್ಲ, ತೆರಿಗೆ ಕಟ್ಟದೇನೆ ಅಲ್ಲಿಂದ ಬಂದಿರತಕ್ಕಂಥ ಇಲ್ಲಿಗೆ ಬೆಂಗಳೂರು ನಗರದಲ್ಲಿ ಆಪ್ರೇಟ್ ಆಗ್ತಾಯಿದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ತೆರಿಗೆ ಅಂತ ಅಂದ್ಕೊಂಡು ಕೆಲವು ಕಾರ್ ಮಾಲೀಕರು ಬೇರೆ ಬೇರೆ ರಾಜ್ಯಗಳಲ್ಲಿ, ಉದಾಹರಣೆಗೆ ಪಾಂಡಿಚೇರಿ ಆಗಿರ್ಬೋದು ಅಥವಾ ಮಹಾರಾಷ್ಟ್ರ ಇಂಥ ಕಡೆ ನೋಂದಣಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಕರ್ನಾಟಕ ರಾಜ್ಯದವರಾಗಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ತೆರಿಗೆ ಅವರು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಬಂದು ಅಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಭಾಳ ಕಡಿಮೆ ತೆರಿಗೆ ಇರಬೇಕಂತ ಅನಿಸುತ್ತೆ. ಹಾಗಾಗಿ ಅಂಥ ವಾಹನಗಳು ಯಾರು ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕರ್ನಾಟಕ ನೋಂದಣಿ ಮಾಡಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಹೊರ ರಾಜ್ಯಗಳು ಮಾಡಿದ್ದಾರೆ, ಅಂಥ ವಾಹನಗಳನ್ನು ಮುಟ್ಟುಗೋಲು ಮಾಡಿದ್ದೇವೆ. ಸೊ ಈ ಒಟ್ಟು ವಾಹನಗಳು ಸೇರಿಕೊಂಡು 28ರಿಂದ 30 ವಾಹನಗಳಾಗ್ತದೆ. ಅದರಿಂದ ಸರ್ಕಾರಕ್ಕೆ 3ರಿಂದ 5 ಕೋಟಿ ರಾಜಸ್ವ ಬರ್ತಕ್ಕಂಥ ಸಾಧ್ಯತೆ ಇದೆ. ಅದು ತೆರಿಗೆ ರೂಪದಲ್ಲಿ. ದಂಡದ ರೂಪದಲ್ಲಿ ಒಂದು 4-5 ಲಕ್ಷ ದಂಡ ಬರೋ ಸಾಧ್ಯತೆ ಇದೆ. ಅದೇ ರೀತಿ ಸಾರ್ವಜನಿಕರಲ್ಲಿ ಎಚ್ಚರಿಕೆ ಏನಂತ ಹೇಳಿದ್ರೆ, ಈ ವಾಹನಗಳು ತಪಾಸಣೆ ಮಾಡೋದ್ರಿಂದ ಯಾರೂ ಕೂಡ ನಮ್ಮ ರಾಜ್ಯದಲ್ಲಿರ್ತಕ್ಕಂಥವ್ರು ಹೊರಗಿನ ರಾಜ್ಯದಲ್ಲಿ ನೋಂದಣಿ ಮಾಡಬಾರ್ದು ಅಂಥೇಳಿ ಎಚ್ಚರಿಕೆ ಕೊಡಲಿಕ್ಕೆ ಮಾಡಿದ್ದೇವೆ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ವಾಹನಗಳ ತಪಾಸಣೆ ಮಾಡ್ತೇವೆ. ಅದರಲ್ಲಿ ಎಲ್ಲ ರೀತಿ ವಾಹನಗಳಿದ್ದಾವೆ. ನಾವು ತಿಳಿದಿರೋ ಮಟ್ಟಕ್ಕೆ ಅದರಲ್ಲಿ ಈ ಹೈ ಎಂಡ್ ವೆಹಿಕಲ್ಸ್ ಅಂತ ಹೇಳಿದ್ರೆ ಸುಮಾರು 50 ಲಕ್ಷ ಮೇಲ್ಪಟ್ಟಿರ್ತಕ್ಕಂಥ ವಾಹನಗಳು ಜಾಸ್ತಿ ಇದೆ. ಅದರಲ್ಲಿ ಆಸ್ಟನ್ ಮಾರ್ಟಿನ್ ವಾಹನಗಳಿದ್ದಾವೆ, ಫೆರಾರಿಗಳಿದ್ದಾವೆ, ಬೆನ್ಸ್ ಇದೆ, ರೇಂಜ್ ರೋವರ್ಸ್ ಇದೆ, ಪೋರ್ಷೆಸ್ ಇದೆ, ಮತ್ತು ಡುಕಾಟಿ ಬೈಕ್ಸು, ಈ ಥರ ಎಲ್ಲ ವಾಹನಗಳು ಅದರಲ್ಲಿ ಸೇರಿಕೊಂಡಿದೆ. ಪ್ರತಿಯೊಂದು ವಾಹನ ಯಾವುದೇ ಕಂಪ್ನಿ ಹೇಳಿದ್ರೆ ಅಂಥ ವಾಹನಗಳು ಹೈ ಎಂಡ್ ಕಂಪ್ನೀಸ್ ಎಲ್ಲ ವಾಹನಗಳಿದ್ದಾವೆ. ಕರ್ನಾಟಕ ರಾಜ್ಯ ಬರ್ತಕ್ಕಂಥ ತೆರಿಗೆ ಏನಿದೆ ಅದು ಇಲ್ಲಿವರೆಗೆ ಈಗಾಗಲೇ ಸುಮಾರು ವರ್ಷಗಳಿಂದಲೇ ಆಪ್ರೇಟ್ ಮಾಡ್ತಿರೋದ್ರಿಂದ ಅವನ್ನೆಲ್ಲ ಮುಟ್ಟುಗೋಲು ಮಾಡಿದ್ದೇವೆ. ನಮ್ಮ ಅಧಿಕಾರಿಗಳು, ಪ್ರಾದೇಶಿಕ ಅಧಿಕಾರಿ ನಮ್ಮ ಕೇಂದ್ರ ಮತ್ತು ಪ್ರಾದೇಶಿಕ ಅಧಿಕಾರಿ ರಾಜಾಜಿನಗರ, ಪ್ರಾದೇಶಿಕ ಅಧಿಕಾರಿ ರಾಜರಾಜೇಶ್ವರ ನಗರ, ಈ 3 ಅಧಿಕಾರಿಗಳು ಮತ್ತು ನಮ್ಮ ಇನ್ಸ್ಪೆಕ್ಟರ್, ಸೀನಿಯರ್ ಇನ್ಸ್ಪೆಕ್ಟರ್ಸ್ ಒಳಗೊಂಡು ತಂಡಗಳ ರಚನೆ ಮಾಡಿ ನಾವು ಈ ಕಾರ್ಯಾಚರಣೆ ಮಾಡಿದ್ದೇವೆ.